ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಸುಮಾ. ನಾನಿವತ್ತು ಬೆಳಿಗ್ಗೆ 6 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಡೈಲಿ ಬೆಳಿಗ್ಗೆ ಜೀರಿಗೆ ನೀರು ಕುಡಿಯೋ ಅಭ್ಯಾಸ ಇದೆ ನನಗೆ. ಹುಡುಗರು ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದಾಗಿಂದ 2 ದಿನದಿಂದ ಬಿಸಿ ಬಿಸಿಯಾಗಿ ನೀರು ಕುಡಿಯೋದಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ಇವತ್ತು ಬೇಗ ಟಿಫನ್ ಕೆಲಸ ಎಲ್ಲ ಮುಗ್ದಿತ್ತು. ಕಾಮಾಗಿ ನಿಂತ್ಕೊಂಡು ನೀರು ಕುಡಿತಾ ಇದ್ದೀನಿ. ನಮ್ಮ ಪಾಟ್ನಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿದೆ ಅಂದರೆ ನೋಡಿ, ಒಂದೇ ಗಿಡ ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ. ಕಿತ್ಕೊಂಡ್ರೆ ಒಂದಿನ ಟಿಫನ್ಗಾಗತ್ತೆ. ಸ್ವಲ್ಪ ಪುದೀನ ಬಂದಿದೆ. ಬೇರೆ ಪಾಟೆಲ್ಲ ಹೋಯಿತು. ತುಳಸಿ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಕ್ಲೀನ್ ಮಾಡಬೇಕು. ಟೈಮೇ ಇಲ್ಲ, ಏನು ಮಾಡೋದಕ್ಕೂ ಆ ರೀತಿ ಆಗಿಬಿಟ್ಟಿದೆ. ಮೋಹಿತ್ನೇನು ಬೆಳಿಗ್ಗೆ ಎಪ್ಸ ಕಷ್ಟ ಇಲ್ಲ ನನಗೆ. ಕರೆಕ್ಟ್ ಟೈಮ್ಗೆ, ಸ್ಕೂಲ್ ಟೈಮ್ಗೆ ಅಲಾರಾಮ್ ಸೆಟ್ ಮಾಡ್ಕೊಂಡಿರೋ ಥರ 6 ಗಂಟೆ 6:15ಗೆ ಎದ್ಬಿಡ್ತಾನೆ. ಇವತ್ತು ಟಿಫನ್ಗೆ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಮತ್ತು ಮಕ್ಕಳಿಗೆ ಅಂತ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಮೋಹಿತ್ಗೆ ಅವ್ರ ಕ್ಲಾಸ್ನಲ್ಲಿ ಡೈಲಿ ಸ್ನ್ಯಾಕ್ಸ್ ತಗೋಗೋದಕ್ಕೆ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದಾರಂತೆ. ಒಂದೊಂದು ದಿನ ಒಂದೊಂದು ಫ್ರೂಟ್ಸು, ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು ಮತ್ತು ಸಲಾಡ್ಸು, ಸ್ಪ್ರೌಟ್ಸು ಈ ರೀತಿ. ಅದಕ್ಕೆ ಇವತ್ತು ಬರೀ ಡ್ರೈ ಫ್ರೂಟ್ಸ್ ಹಾಕಮ್ಮ ಅಂತ ಹೇಳ್ತಾ ಇದ್ದ. ಅವ್ನು ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾನೆ. ಟಿಫನ್ ತಿನ್ಕೊಂಡು ಹೋಗಲ್ಲ, ಒಂದು ಲೋಟ ಹಾಲು ಕುಡ್ಕೊಂಡು ಹೋಗ್ತಾನಷ್ಟೇ. ಬರೀ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಸ್ನ್ಯಾಕ್ಸ್ಗೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳಿ ಒಂದು ಬನಾನಾ ಮತ್ತು ಆರೆಂಜ್ ಹಾಕಿದ್ದೀನಿ. ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ. ಇದು ಇವತ್ತಿನ ಮೋಹಿತ್ ಸ್ನ್ಯಾಕ್ಸ್ ಬಾಕ್ಸ್. ಹುಷಾರು, ಹೋದ ತಕ್ಷಣ ಎತ್ಕೊಟ್ಬಿಡು ಮ್ಯಾಮ್ಗೆ. ಅದು ಕಾಂಪ್ಲೆಕ್ಸ್ ಬೇಕಿತ್ತ ನಿನಗೆ? ಅದು ನಾನು ನೋಡಿಲ್ಲ, ಹಾಕ್ಬಿಟ್ಟಿದ್ದೀನಿ. ಕೀ ಹಾಕ್ಕೊಂಡಿಲ್ಲ ಮನೆದು. ಹುಷಾರು. ಓಕೆ. ಕೆಳಗಡೆ ಬರ್ತಾನೆ ಇವಾಗ. ಬಂದ ನೋಡು. ಗಣ ಹಾರ್ದಿಕ್ ಬ್ರೋ ಬಂದರು ನೋಡು. ಹೋಗು ಹಾರ್ದಿಕ್ ಬ್ರೋ. ಏನು ಹೇಳಬೇಕು? ನೋ, ಲವ್ ಯು. ಐ ಟು ಲವ್ ಯು. ಸಾಕು ಒಂದೇ. ಅಯ್ಯೋ ಥ್ಯಾಂಕ್ ಯು ಚಿನ್ನಿ. ಐ ಟು ಲವ್ ಯು. ಹತ್ರ ಬಾ. ಪಾರಿವಾಳ ನೋಡು, ಆಟ ಆಡ್ತಾ ಇದ್ದಾವೆ ಪಾರಿವಾಳ. ಗಣು ತಿರ್ಗು, ಗಣು ನನ್ನ ಕಡೆ ನೋಡು. ಏ ಗಣು, ನಮ್ಮ ಗಣಂಗೆ ರ್ಯಾಬಿಟ್ ಮೀಸೆ ಬಂದಿದೆ. ಗಣು ಇಲ್ಲಿ ನೋಡು. ಗಣು ರ್ಯಾಬಿಟ್ ಮೀಸೆ ಬಂದಿದೆ. ಒಂದು ಬನಾನಾ, ಸೀಬೆಕಾಯಿ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ನಮ್ಮ ಗಣಂಗೆ ಸೀಬೆಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ ಗಣ? ಸೀಬೆಕಾಯಿ ಇಷ್ಟ ನಿಮಗೆ? ಬಿಡು, ಅದು ಕ್ಯಾಮ್ರಾ ಮುಟ್ಬಾರ್ದು ಬಿಡು. ಊಟ ತಿನ್ನುವಾಗಲೂ ಅಳ್ಬಾರ್ದು, ಸ್ಕೂಲ್ಗೆ ಹೋಗುವಾಗಲೂ ಅಳ್ಬಾರ್ದು. ಗಣ ಹುಡ್ ಬಾಯ್ ಥರ ಇರಬೇಕು, ಓಕೆನಾ? ನೆನ್ನೆ ಸಿರಿ ಬಂದಿದ್ದೇವಾ? ನಿಧಾನ ಗಣಮ್ಮ, ನಿಧಾನ ಕೇಳಿ ಇರು. ನಾನು ಬರ್ತೀನಿ ನಿಂತ್ಕೊ. ಅವಳು ಬರ್ತಾಳಂತೆ ವ್ಯಾನ್ ಹತ್ತಿಸೋಕ್ಕೆ. ಬಾಯ್. ಬಾಯ್.
ನಾನು ಕೂಡ ಇಷ್ಟು ದಿನ ಗಣ ಚಿಕ್ಕವನಾಗಿದ್ದ ಅವನ್ನ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಎಲ್ಲೂ ಹೋಗ್ತಿರ್ಲಿಲ್ಲ. ಅವ್ನು ನೋಡ್ಕೊಳ್ಳೋದು ಮನೆ ಕೆಲಸನೇ ಆಗ್ತಿತ್ತು. ಇವಾಗ ಅವನು ಸ್ಕೂಲಿಗೆ ಹೋಗ್ತಾನಲ್ವ, ಅವನು ಬೆಳಿಗ್ಗೆ 8:30 ಹೋದರೆ ಇನ್ನು ಬರೋದು 1:30. ಅಷ್ಟರೊಳಗಡೆ ಏನಾದರೂ ಮಾಡೋಣ, ಅವ್ನು ಬಂದಮೇಲೆ ಅವನ್ನ ಎಂಗೇಜ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ಇವತ್ತಿಂದ ನಾನು ಟೈಲರಿಂಗ್ ಕ್ಲಾಸ್ ಕೂಡ ಶುರುವಾಗ್ತಾ ಇದೆ. ಇವತ್ತು ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕು. ಅದಕ್ಕೆ ನಾನು ಕೂಡ ಬೇಗ ಬೇಗ ಅವನು ಹೋದ ತಕ್ಷಣ ರೆಡಿಯಾಗಿ ಕ್ಲಾಸ್ಗೆ ಹೊರಟಿದ್ದೀನಿ. ಇವತ್ತು ಟೈಲರಿಂಗ್ ಕ್ಲಾಸ್ ಫಸ್ಟ್ ಡೇ ಹೋಗ್ತಾ ಇದ್ದೀನಿ. ನನಗೆ ಹೊಸ್ದಾಗಿ ಸ್ಕೂಲ್ಗೆ ಹೋದಾಗ ಅನಿಸುತ್ತಲ್ಲ, ಹೆಂಗೆ ಹೋಗೋದು ಅಂತ ಅನ್ನಿಸ್ತಾ ಇದೆ. ಮೊನ್ನೆಯಿಂದ ಮೋಹಿತಕ್ಕೆ ಸ್ಕೂಲು, ಮೊನ್ನೆಯಿಂದ ಗಣಂಗ್ ಸ್ಕೂಲ್ ಶುರು ಆಗೈತೆ. ಇವತ್ತು ನನ್ನ ಕ್ಲಾಸು. ಎಲ್ರಿಗೂ ಒಂಥರ ಹೊಸ ಜರ್ನಿ ಇದ್ದಂಗೆ. ಟೈಮ್ ಆಗಿಬಿಟ್ಟಿದೆ, 10 ಗಂಟೆ ಕ್ಲಾಸು, ಅಲ್ಲೇ 9:45 ಆಗೋಯ್ತು. ಅದಕ್ಕೆ ಅರ್ಜೆಂಟಲ್ಲಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಏನಮ್ಮ ಬಾ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಬತ್ತೀಯಾ? ಬಾಯ್ಲಿ. ಇವಳು ನೋಡಿ ನಮ್ಮ ಪಕ್ಕದ ಮನೆ ಗಣಿ, ಪಕ್ಕದ ಮನೆ ಪಾಪಗ ಇವಳ ಹೆಸರು ಗಣಿ ಅಂತಾನೆ ಅಲ್ವಾ ಗಣಿ? ನಿನ್ನ ಹೆಸರು ಏನು ಹೇಳು? ಗಣಿ. ಫುಲ್ ಹೆಸರು ಹೇಳು ನಿಂದು. ಗಣಿ. ನಿನ್ನೆ ಫುಲ್ ಹೆಸರು ಗನಿಷ್ಕಾ. ಗನಿಷ್ಕಾ ಅಂತ ಹೇಳ್ಬೇಕು. ಹಾಯ್ ಹಾಯ್ ಹಾಯ್. ಯಾರಿರೋದು ಅಲ್ಲಿ? ನಾನು. ನೀನು, ಆಮೇಲೆ ನೀನು, ಆಮೇಲೆ ಇನ್ಯಾರಿರೋದು? ಸುಮಾಂಟಿ. ಇವತ್ತು ಫಸ್ಟ್ ಡೇ ಟೈಲರಿಂಗ್ ಕ್ಲಾಸ್ ಶುರುವಾಗ್ತಾ ಇದೆ. ಲಾಸ್ಟ್ ವೀಕ್ ಶುರುವಾಗಬೇಕಿತ್ತು, ಬಟ್ ಏನೋ ಪೋಸ್ಟ್ಪೋನ್ ಆಗಿ ಈ ವೀಕ್ ಶುರುವಾಯಿತು. ನನಗೆ ಹೆಂಗೋ ಹುಡುಗರು ಮನೇಲೇ ಇದ್ದರು, ಶುರುವಾದ್ರೆ ಹೆಂಗಪ್ಪ ಹೋಗೋದು ಅಂತ ಅನ್ನಿಸ್ತಾ ಇತ್ತು. ಈಗ ಗಣ ಮೋಹಿತ್ ಇಬ್ಬರು ಸ್ಕೂಲ್ಗೆ ಹೋಗ್ತಾರಲ್ವ, ಆರಾಮಾಗಿ 10:30 to 12:30 ಇರುತ್ತೆ ಕ್ಲಾಸು. ಆರಾಮಾಗಿ ಮುಗಿಸ್ಕೊ ಬರ್ಬೋದು. ಆಗಲೇ ಟೈಮ್ ಆಗೋಯ್ತು, ಹರಿಬರಿನಲ್ಲಿ ಹೋಯ್ತಾ ಇದ್ದೀನಿ. ನೋಡೋಣ ಟೈಲರಿಂಗ್ ಕ್ಲಾಸ್ ಹೇಗಿರುತ್ತೆ ಅಂತ. ಒಂದು ರೀತಿ ಹೊಸ ಎಕ್ಸ್ಪೀರಿಯೆನ್ಸ್ ಇವತ್ತು ನನಗೆ. ಹೊಸ್ದಾಗಿ ಸ್ಕೂಲ್ಗೆ ಹೋದಾಗ ಅನಿಸುತ್ತಲ್ಲ, ಆ ರೀತಿ ಅನ್ನಿಸ್ತಾ ಇದೆ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಇಲ್ಲಿ ನಮ್ಮ ನೈಬರ್ ಒಬ್ಬರು ಕೂಡ ನನ್ನ ಜೊತೆಲಿ ಬರ್ತಾ ಇದ್ದಾರೆ. ಸೊ ಅವ್ರಿರೋದಕ್ಕೆ ಏನೋ ಒಂದು ರೀತಿ ಪರಿಚಯದವರು ಒಬ್ಬರಾರು ಇದ್ದಾರಲ್ಲ ಅಂತ ಆರಾಮಾಗಿ ಹೋಗ್ತಾ ಇದ್ದೀನಿ. ಇಲ್ಲ ಅಂದರೆ ಎಲ್ಲ ಹೊಸ ಜನಗಳಿವೆ, ಹೊಸೊಬ್ಬರು ಬಂದಿರ್ತಾರೆ, ಯಾರು ಫ್ರೆಂಡ್ಸ್ ಇರಲ್ಲ, ಹೇಗೆ ಮಾತಾಡ್ಸೋದು ಅಂತ ಮಕ್ಳಿಗೆ ಸ್ಕೂಲ್ಗೆ ಹೋದಾಗ ಹೆಂಗೆ ಅನ್ನಿಸ್ತಾ ಇರುತ್ತೆ ಆ ರೀತಿ ಅನ್ನಿಸ್ತಾ ಇತ್ತು. ನೋಡೋಣ ಹೇಗೆ. ಇದನ್ನು ಟ್ರೇಸ್ ಮಾಡಿದ್ರೆ ನೀವು ಮಿಕ್ದವ್ರು ಇದನ್ನು ಶೇರ್ ಮಾಡ್ಕೋಬೋದು. ಆಮೇಲೆ ಇದನ್ನು ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಮುಗಿಯೋವರೆಗೂ ಕೈ ಎತ್ತಬಾರ್ದು. ಅಲ್ಲಾಡುತ್ತೆ ಅನ್ನಂಗಿದ್ರೆ ಇಲ್ಲೆಲ್ಲ ಒಂದೊಂದು ಪಿನ್ ಹಾಕೊಳ್ಳಿ. ಫ್ರೇಮ್ ಸ್ವಲ್ಪ ಲೂಸ್ ಆಗುತ್ತೆ. ನೀವು ಆವಾಗ ಏನು ಮಾಡಬೇಕು ಅಂದರೆ ಹಿಂಗೆ ಎಳ್ಕೊತಾ ಇರಬೇಕು. ಇದು ಏನು ಅಂದರೆ ಟೈಟಾಗಿದೆ ಅಂದರೆ ನಿಮಗೆ ಡಿಸೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ನಾವು ಯಾವುದೇ ಡಿಸೈನ್ ಮಾಡಬೇಕು ಅಂದರೆ ಟೆನ್ಷನ್ ಟೈಟ್ ಇದ್ದರೆ ಮಾತ್ರ ಡಿಸೈನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕಾದರೂ ಪರವಾಗಿಲ್ಲ, ನೀವು ಆರಿ ವರ್ಕ್ ಹೇಳ್ಕೊಡ್ತೀನಲ್ಲ, ಅವಾಗ ಹೆಂಗೆ ಅಂದರೆ ಹಿಂಗೆ ಹೊಡೆದ್ರೆ ರಿಬ್ಬನ್ ಹಿಂಗೆ ಹೊಡೆದ್ರೆ ಅಲ್ಲೋಗಿ ಬಿದ್ದಿರಬೇಕು, ಮಣಿ ಅಷ್ಟು ಟೈಟ್ ಇರಬೇಕು. ನೀವು ನೀರಲ್ಲಿ ಕೆಳಗೆ ಹಾಕಿ ಹಿಂಗೆ ಎತ್ತಿದಾಗ ಆ ಟೆನ್ಷನ್ಗೆ ಎದ್ದೇಳತ್ತೆ, ಅದು ಹೇಳುತ್ತೆ. ಹಾಗಾಗಿ ಟೈಟಾಗಿರಬೇಕು. ನೀವು ಇದು ಸ್ಟಿಚ್ಚು ತುಂಬ ಗಟ್ಟಿ ಇರುತ್ತೆ, ಸ್ಟ್ರಾಂಗ್ ಆಗಿ. ಇವಾಗ ನಿಮ್ಮ ಹತ್ರ ಮಿಷಿನ್ ಇರಲ್ಲ, ಇದೊಂದು ಫಿಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ಸ್ಟಿಚ್ ಯೂಸ್ ಮಾಡಿ ಮಾಡ್ಕೋಬೋದು. ಹಿಂಗೆ ಇಟ್ಕೊಳ್ಳಿ, ಈ ದಾರ ಮೇಲೆ ಬರಲಿ, ಹಿಂಗೆ ಇಟ್ಕೊಳ್ಳಿ. ಇದನ್ನು ಹಿಂಗೆ ಟ್ವಿಸ್ಟ್ ಮಾಡಿ, ಇಲ್ಲಿ ನಾಟ್ ಬಂತಲ್ಲ, ಈ ನಾಟ್ನ ಈ ಫಿಂಗರಿಂದ ಕೆಳಗಡೆ ನೋಡ್ತೀವಿ ಹೋಗ್ತೀರಾ. ಇವಾಗ ಇಲ್ಲಿ ಹೋಗಿ ಲಾಕ್ ಮಾಡಿಬಿಡಿ, ಕೆಳಗಡೆ ಹೊಟ್ಟೋಗಿ. ಎಡ್ಜಸ್ಸಲ್ಲಿ ಬರಬೇಕಾದ್ರೆ ಇದೇ ಟೆಕ್ನಿಕ್ಕೆ ಯೂಸ್ ಮಾಡಬೇಕು, ಆಯಿತಾ? ಇವಾಗ ತಿರ್ಗಾ ಇಲ್ಲಿ ಹೊಸದಾಗ್ತಾ ಸ್ಟಾರ್ಟ್ ಮಾಡಿ, ಇಲ್ಲಿ ತಗೊಳ್ಳಿ.
ಟೈಲರಿಂಗ್ ಕ್ಲಾಸ್ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದೆ. ಯಾಕೋ ತಲೆ ನೋಯ್ತಾ ಇತ್ತು. ಬೆಳಿಗ್ಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಟೈಲರಿಂಗ್ ಕ್ಲಾಸ್ಗೆ ಹೋಗೋಷ್ಟೊತ್ತಿಗೆ ಟೆನ್ಷನ್ ಅನ್ನೋ ಥರ ಆಯಿತು. ಒಟ್ಟು ತಿಂಡಿನೂ ಸರಿಯಾಗಿ ತಿಂಡಿಲ್ಲ, ಹೊರಟೋದೆ. ಅದಕ್ಕೆ ಈಗ ಸ್ವಲ್ಪ ತಲೆ ನೋವ್ತಾ ಇದೆ. ಟೀ ಕುಡಿಯೋಣ ಅಂತೇಳಿ ಟೀ ಮಾಡ್ಕೊತಾ ಇದ್ದೀನಿ. ಆಗಲೇ 1:15 ಆಗೇ ಹೋಯಿತು. ಇನ್ನೇನು ಗಣ ಸ್ಕೂಲಿಂದ ಬಂದೇ ಬಿಡ್ತಾ. ಇನ್ನು 1/4 ಗಂಟೆ ಅವ್ನು ಬರೋಷ್ಟರೊಳಗಡೆ ಸ್ವಲ್ಪ ಕೂಲಾಗಿ ಕೂತ್ಕೊಂಡು ಟೀ ಕುಡಿಬೇಕು. ಬೆಳಿಗ್ಗೆ ಕಾಫಿ ಕುಡಿಯೋಕ್ಕೂ ಆಗಿಲ್ಲ. ಅವ್ನು ಹೋಗೋ ತನಕ 8:15 ತನಕ ಅವನ ಹಿಂದೆ ಓಡಾಡೋದೇ ಆಗುತ್ತೆ, ಅವ್ನು ರೆಡಿ ಮಾಡೋದೇ ಆಗುತ್ತೆ. ಟೈಲರಿಂಗ್ ಕ್ಲಾಸ್ಗೆ ಫಸ್ಟ್ ಡೇ ಹೋಗ್ತಾ ಇರ್ತೀವಿ. ಎಲ್ಲ ಹೊಸೊಬ್ಬರು ಬಂದಿರ್ತಾರೆ, ಹೇಗಿರುತ್ತೋ ಎಕ್ಸ್ಪೀರಿಯನ್ಸ್ ಅಂತ ಒಂದು ರೀತಿ ಹೋಗುವಾಗ ಮುಜುಗರದಲ್ಲೇ ಹೋದ್ವಿ. ನಮ್ಮ ನೈಬರ್ ಒಬ್ಬರಿದ್ರು, ಅವರು ನನ್ನ ಜೊತೆಲಿ ಹೋಗಿದ್ವಿ. ಏನು ಅನ್ನಿಸ್ಲಿಲ್ಲ, ಜೊತೇಲಿದ್ವಿ ಅಲ್ವಾ, ಆರಾಮಾಗಿ ಹೋದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಎಲ್ಲ ನಮ್ಮ ಥರನೇ ಎಲ್ಲ ಫ್ರೀಯಾಗಿ ಚೆನ್ನಾಗಿ ಮಾತಾಡ್ಸಿದ್ರು. ಟೀಚರ್ಗಳು ಕೂಡ ಅಷ್ಟೇ, ಕ್ಲಾಸ್ ತಗೊಂಡ್ರಲ್ಲ ಅವರು ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನು ಅನ್ನಿಸ್ಲಿಲ್ಲ, ಆರಾಮಾಗಿ ಅಟೆಂಡ್ ಮಾಡ್ಬೋದು ಅಂತ ಅನ್ನಿಸ್ತು. ಫಸ್ಟ್ ದಿನ ಅಲ್ವಾ, ಸ್ವಲ್ಪ ಹೋಗುವಾಗ ಏನೋ ಒಂದು ರೀತಿ ಮುಜುಗರ, ನಾಚಿಕೆ, ಏನು ಹೇಳ್ಕೊಡ್ತಾರೋ ಅನ್ನೋ ಭಯ, ಹೆಂಗಿರುತ್ತೋ ಕ್ಲಾಸು ಅಂತ ಎಲ್ಲ ಇತ್ತು. ಇವಾಗ ಅಲ್ಲಿಗೆ ಹೋಗಿದ್ದು ಬಂದಮೇಲೆ ಆರಾಮಾಗಿ 6 ತಿಂಗಳು ಕೋರ್ಸ್ ಮಾಡ್ಕೋಬೋದು ಅಂತ ಅನ್ನಿಸ್ತಾ ಇದೆ. ನಾವು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇರೋದು ತಾರಾ ಓಲ್ಡ್ ಏಜ್ ಹೋಮ್ ಅಂತ. ಇಲ್ಲೇ RR ನಗರದಲ್ಲಿ ಸುಭಾಷ್ ಪಾರ್ಕ್ ಇದೆಯಲ್ಲ, ಅಲ್ಲೇ 1952 ಹೋಟ್ಲ್ ಇದೆಯಲ್ಲ, ಅದಕ್ಕೆ ನಿಯರ್ ಆಗಿದೆ. ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ನಾನು ಇವತ್ತು ನಡ್ಕೊಂಡು ಹೋಗಿದ್ದೆ ಬಂದೆ. ಅವರು ಆಶ್ರಮದ ಕಡೆಯಿಂದ, ವೃದ್ಧಾಶ್ರಮದ ಕಡೆಯಿಂದ ಫ್ರೀಯಾಗಿ ಮಾಡ್ತಾರೆ ಕ್ಲಾಸು. ನಾವು ಸ್ಟಾರ್ಟಿಂಗು 1000 ರೂಪೀಸ್ ಡೆಪಾಸಿಟ್ ಮಾಡೋದಷ್ಟೇ. ಇದು 6 ಮಂತ್ಸ್ ಕೋರ್ಸ್ ಇರುತ್ತೆ. ನೆಕ್ಸ್ಟು ಕೋರ್ಸ್ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಕೊಡ್ತಾರಲ್ವ, ಕೋರ್ಸ್ ಮುಗಿದ್ಮೇಲೆ 6 ಮಂತ್ಸ್ ಆದಮೇಲೆ ಆವಾಗ 1000 ರೂಪೀಸ್ ಕೂಡ ನಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಇದು ಫ್ರೀ ಇರುತ್ತೆ ಕ್ಲಾಸ್ ಎಲ್ಲ. ಬಟ್ ಫಸ್ಟು ಮೆಟೀರಿಯಲ್ಸ್ ಕೂಡ ಎಲ್ಲ ಅವರೇ ಫ್ರೀಯಾಗಿ ಕೊಡ್ತಿದ್ರಂತೆ. ಬಟ್ ಅದೇನು ಅಂದರೆ, ಮೆಟೀರಿಯಲ್ಸ್ ಕೊಟ್ಟಾಗ ಫ್ರೀ ಅಂದರೆ ಎಲ್ಲ ಜಾಸ್ತಿ ಯೂಸ್ ಮಾಡೋದು, ಕಟ್ ಮಾಡೋದು, ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡೋದು ಮಾಡ್ತಿದ್ರು. ಅದನ್ನು ನೀಟಾಗಿ ಉಪಯೋಗ ಮಾಡ್ಕೊತಿರ್ಲಿಲ್ಲ. ಅದಕ್ಕೇ ಇವಾಗ ನೀವೇ ತೊಗೊಂಡು ಬರಬೇಕು ಮೆಟೀರಿಯಲ್ ಅಂತ ಹೇಳಿದರೆ ದುಡ್ಡು ಕೊಟ್ಟು ತರ್ತಿರಲ್ವ, ನಿಮಗೆ ಸ್ವಲ್ಪ ನಮ್ಮ ದುಡ್ಡು ಕೊಡ್ತಾನಿದ್ದೀವಿ, ವೇಸ್ಟ್ ಮಾಡಬಾರ್ದು ಅನ್ನೋ ಜವಾಬ್ದಾರಿ ಇರುತ್ತೆ. ನೀವು ನೀಟಾಗಿ ಯೂಸ್ ಮಾಡ್ತೀರಾ ಅನ್ನೋ ಕಾರಣಕ್ಕೆ ಇವಾಗ ಮೆಟೀರಿಯಲ್ಸ್ ಕೊಡೋದನ್ನು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಪರವಾಗಿಲ್ಲ. ಈಗ ನಾವು ಹೊರಗಡೆ ಹೋದರೆ ಎಲ್ಲರೂ ಟೈಲರಿಂಗ್ ಕ್ಲಾಸ್ಗೆ ದುಡ್ಡು ಕೊಟ್ಟು ಕಲಿತೀವಿ ಅಂದರೆ, ಆಚೆ ಹೋದರೆ ಈಗ ಬೊಟಿಕು ಅಲ್ಲಿ ಇಲ್ಲಿ ಕ್ಲಾಸ್ಗಳು ಅಟೆಂಡ್ ಮಾಡ್ತೀವಿ ಅಂದರೆ, ನಾವು ಕೋರ್ಸ್ ಮುಗಿಸೋಕ್ಕೆ 3 ಮಂತ್ಸ್ 4 ಮಂತ್ಸ್ ಕೋರ್ಸ್ ಮುಗಿಸೋದಕ್ಕೇ ಒಂದು 25,000 30,000 ಫೀಸ್ ಮಾಡ್ತಾರೆ. ಅಲ್ಲಿ ನಾವು ಹೋದರೆ ಅಕಸ್ಮಾತ್ ಡಿಸ್ಕಂಟಿನ್ಯೂ ಮಾಡಿದ್ರೆ ಕ್ಯಾಶ್ ಕೂಡ ವಾಪಸ್ ಬರೋದಿಲ್ಲ. ಸ್ಟಾರ್ಟಿಂಗಲ್ಲೇ ಕಟ್ಟಿಸ್ಕೊಬಿಡ್ತಾರೆ, ಡಿಸ್ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ. ಅದು ಇಲ್ಲಿ 1000 ರೂಪೀಸ್ ಈಸ್ಕೊಂಡ್ರು ಕೂಡ ಅದನ್ನು ನಾವು ಬರುವಾಗ ವಾಪಸ್ ಕೊಡ್ತಾರೆ. ಅಕಸ್ಮಾತ್ ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ಇನ್ನು 1000 ರೂಪೀಸ್ ಅಲ್ವಾ, ಎಲ್ಲೋಗ್ತಿತ್ತೋ ಏನಕ್ಕಾದ್ರೂ ಖರ್ಚು ಮಾಡಿಬಿಡ್ತಿದ್ವಿ, ಆರಾಮಾಗಿ ಕೊಡ್ಬೋದು. ಕ್ಲಾಸ್ ಚೆನ್ನಾಗಿ ಹೇಳ್ಕೊಟ್ರು. ಇವತ್ತು ಫಸ್ಟ್ ಡೇನೇ ಕ್ಲಾಸ್ ಚೆನ್ನಾಗಿತ್ತು. ಎಂಬ್ರಾಯ್ಡ್ರಿ ಹೇಳ್ಕೊಟ್ರು ಇವತ್ತು, ಹ್ಯಾಂಡ್ ಎಂಬ್ರಾಯ್ಡ್ರಿ. ಇನ್ಕಂಪ್ಲೀಟ್ ಆಗಿದೆ, ಅದು ಕಂಪ್ಲೀಟ್ ಮಾಡುವಾಗ ತೋರಿಸ್ತೀನಿ ನಾನು. ಚೆನ್ನಾಗಿತ್ತು ಒಂದು ರೀತಿ ಎಕ್ಸ್ಪೀರಿಯೆನ್ಸ್, ಆರಾಮಾಗಿ ಮಾಡ್ಬೋದು. 1-2 ಅವರ್ಸ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು ಒಂದು ರೀತಿ ಎಕ್ಸ್ಪೀರಿಯೆನ್ಸ್. ಆರಾಮಾಗಿ ಒಂದು 6 ಮಂತ್ ಕೋರ್ಸ್ ಮುಗಿಸ್ಬೋದು. ಬಟ್ ಮನೆಯಲ್ಲಿ ನನ್ನ ಮಗ ಯಾವ ರೀತಿ ಇತ್ತ ಅಂದರೆ, ಅವನು ಸ್ಕೂಲಿಗೆ ಹೋಗ್ತಾನಲ್ವ 1:15 ತನಕ, ಆರಾಮಾಗಿ 1 ಗಂಟೆ, ಈಗ ಬರೋಷ್ಟೊತ್ತಿಗೆ 12:30 ಕ್ಲಾಸ್ ಬಿಟ್ಟರು, ನಾವು ಬರೋಷ್ಟರೊಳಗಡೆ 1 ಗಂಟೆ 1:15 ಆಯಿತು ಮನೆಗೆ ಬರೋದ್ರೊಳಗಡೆ. ಆರಾಮಾಗಿ ಮಾಡ್ಕೋಬೋದು, ಅವ್ನು ಬರೋಷ್ಟರೊಳಗಡೆ ಮುಗಿಸ್ಕೊಬರ್ಬೋದು. ಬಟ್ ಮನೆಯಲ್ಲಿ ನಾನು ಪ್ರಾಕ್ಟೀಸ್ ಅಲ್ಲಿ ಕಲ್ತ್ಕೊಬೋದನ್ನು ನಾನಿಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ನೋಡೋಣ, ನಾವು ಗಣನ ನೋಡಿಕೊಂಡು ಎಂಗೇಜ್ ಮಾಡಿಕೊಂಡು, ಅವ್ನಿಗೀಗ ಸ್ಕೂಲಲ್ಲಿ ಹೋಮ್ವರ್ಕ್ ಎಲ್ಲ ಕೊಡ್ತಾರಲ್ಲ ಅದನ್ನೆಲ್ಲ ಬರೆಸ್ಕೊಂಡು ಯಾವ ರೀತಿ ಎಂಗೇಜ್ ಮಾಡ್ತೀನಿ ಅಂತ. ಬಟ್ ಇದು ಎಂಬ್ರಾಯ್ಡ್ರಿ ಯಾವುದೇ ಹೇಳ್ಕೊಟ್ರು ಕೂಡ ಮನೇಲಿ ಬಂದು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಪರ್ಫೆಕ್ಟಾಗಿ ನಮಗೆ ಬರೋದು. ಇಲ್ಲ ಅಂದರೆ ಪರ್ಫೆಕ್ಟಾಗಿ ಕಲಿಯೋದಕ್ಕಾಗಲ್ಲ. ಇನ್ಮೇಲೆ ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಲೇ ಟೈಮ್ನ ಸೇವ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡೋಣ ಯಾವ ರೀತಿ ಟೈಮ್ ಸೇವ್ ಮಾಡ್ಕೋತೀನಿ ಅಂತ. ಗಂಡು ಚೆನ್ನಾಗಿತ್ತ ಇವತ್ತು ಸ್ಕೂಲು? ಪಾರ್ಕಿಗೆ ಕರ್ಕೋಗಿದ್ರಾ? ಪಾರ್ಕಿಗೆ ಏನು ಆಟ ಆಡಿದೆ? ಬೈಕ್ ಓಡಿಸ್ತಾ? ಆಮೇಲೆ ಗೊತ್ತಿಲ್ಲ. ಇನ್ನೇನು ಆಟ ಆಡಲಿಲ್ವ? ಬರೀ ಬೈಕ್ನೇ ಓಡಿಸ್ತಾ ಇದ್ದ ನೀನು? ಸೀಸಾ ಯಾರ ಜೊತೆ? ಫ್ರೆಂಡ್ ಜೊತೆ ಆಡ್ದ? ಫ್ರೆಂಡ್ ಮಾಡ್ಕೊಂಡ ನೀನು ನಿಮ್ಮ ಕ್ಲಾಸಲ್ಲಿ ಯಾರನ್ನಾದರೂ? ಅವ್ರ ಹೆಸರು ಗೊತ್ತಾಯ್ತಾ? ಹೆಸರು ಕೇಳಲಿಲ್ವಾ? ಚೆನ್ನಾಗಿತ್ತ ಕ್ಲಾಸ್ ಇವತ್ತು? ಇಷ್ಟ ಆಯಿತಾ? ನಾಳೆ ಹೋಗ್ತೀರಾ? ಗುಡ್ ಬಾಯ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನೀವು ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇರೋದಾದರೆ ದಯವಿಟ್ಟು ಸುಮಾಶ್ರೀ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳು ಬೇಕು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.